ಬಹಳ ಸಂತೋಷದ ದಿನ ಅಥವಾ ಐತಿಹಾಸಿಕ ದಿನಕ್ಕೆ ನಾವೆಲ್ಲರೂ ಕೂಡ ನಾಳೆ ಸಾಕ್ಷಿಯಾಗ್ತೀವಿ. ಆ ದಿನಕ್ಕೋಸ್ಕರ ಕೋಟ್ಯಾನುಕೋಟಿ ಜನ ಕಾಯ್ತಾ ಇದ್ದಾರೆ. ನಾವೀಗ ನೀವು ಹೇಳಿದಾಗೆ ರಾಜಾಜಿನಗರದ ರಾಮ ಮಂದಿರದಲ್ಲಿದ್ದೀವಿ. ಇಲ್ಲೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ನಾಳೆಗೋಸ್ಕರ ಮಾಡ್ಕೊತಾ ಇದ್ದಾರೆ. ಭಕ್ತಾದಿಗಳು ಕೂಡ ಆಗಮಿಸುತ್ತಿದ್ದಾರೆ. ಇವತ್ತಿನಿಂದಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈ ದೇವಸ್ಥಾನದಲ್ಲಿ ಮಾಡ್ಕೊತಾ ಇರುವಂತದ್ದು. ಜೊತೆಗೆ ಸ್ಥಳೀಯ ಶಾಸಕರು ಕೂಡ ಇವತ್ತು ದೇವಸ್ಥಾನಕ್ಕೆ ಬಂದು ನಾಳಿನ ಸಿದ್ಧತೆ ಬಗ್ಗೆ ವಿಚಾರಿಸುವಂತಹ ಕೆಲಸವನ್ನ ಅವರು ಮಾಡ್ತಾ ಇರುವಂತದ್ದು. ನಮ್ಮ ಜೊತೆ ಈಗ ಮಾಜಿ ಸಚಿವರಾದಂತಹ ಸ್ಥಳೀಯ ಶಾಸಕರಾದಂತಹ ಸುರೇಶ್ ಕುಮಾರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ ಸರ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಾಳೆಯ ಐತಿಹಾಸಿಕ ಕ್ಷಣ ಸರ್. ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ಬಹಳ ಒಂದು ರೀತಿ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೀವಿ ಆ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ. ನಾಳೆಯ ಬಗ್ಗೆ ಜೊತೆಗೆ ನಾಳೆಯ ಇಲ್ಲಿ ಈ ದೇವಸ್ಥಾನದಲ್ಲಿ ನೀವು ಸ್ಥಳೀಯ ಶಾಸಕರಾಗಿರೋದ್ರಿಂದ ಇಲ್ಲಿಯ ಪ್ರಿಪರೇಷನ್ ಬಗ್ಗೆ ತಾವೇನ್ ಹೇಳ್ತೀರಿ ಸರ್? ಈ ಕ್ಷಣ ಒಂದು ವರ್ಷದಿಂದ ಕಾಯ್ತಾ ಇರೋದಲ್ಲ, 10 ವರ್ಷ 5 ಶತಮಾನಗಳಿಂದ ಕಾಯ್ತಾ ಇರೋ ಒಂದು. ಯಾವತ್ತು ಆ ಮೀರ್ ಬಾಕಿ ನಮ್ಮ ಮಂದಿರನ ಒಡೆದಾಕಿ ಮಸೀದಿ ನಿರ್ಮಾಣ ಮಾಡಿದ್ದ ಬಾಬರನ ಸೇನಾಧಿಪತಿ, ಅವತ್ತಿಂದ ಈ ಕ್ಷಣಕ್ಕೋಸ್ಕರ ಇದ್ರು. ಬಹಳಷ್ಟು ಜನ ಬಲಿದಾನ ಮಾಡಿದ್ರು, ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ, ತಮ್ಮ ಜೀವನವನ್ನ ಕೊಟ್ಟಿದ್ದಾರೆ. ಇವತ್ತು ಅದು ಸಾಕಾರ ಆಗ್ತಾ ಇದೆ. ನಾವು ವಿಶೇಷವಾಗಿ ನಾವೊಬ್ಬ ಕರಸೇವಕನಾಗಿ ಈ ಕ್ಷಣದ ನನ್ನ ಭಾವನೆ ಅದು ವರ್ಣಿಸಕ್ಕಾಗೋದಿಲ್ಲ. ನಾವು ಅವತ್ತು ಹೇಳ್ತಾ ಇದ್ವು ಮಂದಿರವಲ್ಲೇ ಕಟ್ಟುವೆವು ಅಂತ, ಇವತ್ತು ಹೇಳ್ತೀವಿ ಮಂದಿರವಲ್ಲೇ ಕಟ್ಟಿದೆವು ಅಂತ. ಆ ಕ್ಷಣ ಇವತ್ತು ನಮ್ಮ ಜೀವನದಲ್ಲಿ ಬಂದಿರೋದು. ಈ ಕ್ಷಣಕ್ಕೆ ನಾವು ಸಾಕ್ಷಿ ಆಗ್ತಾ ಇರೋದು ನಮ್ಮ ಸುಕೃತ. ನಾವು ಇಡೀ ರಾಜೇಂದ್ರದಲ್ಲಿ ಇವತ್ತು ಬೆಳಗ್ಗೆಯಿಂದ ಓಡಾಡಿ ಎಲ್ಲಾ ದೇವಸ್ಥಾನಗಳಲ್ಲಿ ಸಿದ್ಧತೆ ನೋಡ್ತೀವಿ. ವಿಶೇಷವಾಗಿ ರಾಮ ಮಂದಿರ, ರಾಮನ ದೇವಸ್ಥಾನ ಇಲ್ಲಿ ನಾಳೆ ಬೆಳಗ್ಗೆ 3 ಗಂಟೆಯಿಂದನೇ ಹೋಮ ಮಾಡ್ತಾ ಇದ್ದಾರೆ, ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ ಆ ಪ್ರತಿಷ್ಠಾಪನೆ ಮುಗಿದ ನಂತರ ಪೂರ್ಣಾಹುತಿ ಕೊಡ್ತಾರೆ. ಇಲ್ಲಿ ಸಂಜೆ ಭಜನೆ ಕಾರ್ಯಕ್ರಮ, ಪ್ರಸಾದ ವಿನಿಯೋಗ, ಉಪನ್ಯಾಸ, ಇಡೀ ದಿವಸ ರಾಮನಾಮ ಸ್ಮರಣೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಸುಮಾರು 60ಕ್ಕೂ ಹೆಚ್ಚು ದೇವಾಲಯಗಳಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ಬಹುತೇಕ ದೇವಸ್ಥಾನಗಳಲ್ಲಿ LED ಸ್ಕ್ರೀನ್ ಇಟ್ಟು, ಎಲ್ಲೆಲ್ಲಿ LED ಸ್ಕ್ರೀನ್ ಇಡಕ್ಕಾಗೋದಿಲ್ಲ, ದೊಡ್ಡ ಟಿವಿ ಇಟ್ಟು ಆ ಕಾರ್ಯಕ್ರಮ ವೀಕ್ಷಿಸುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇಡೀ ದೇಶ ಇವತ್ತು ರಾಮನಾಮದಿಂದ ತುಂಬಿದೆ, ರಾಮನ ವಾತಾವರಣ ಇವತ್ತು ಬಂದಿದೆ. ನಮ್ಮೆಲ್ಲರಿಗೂ ಬಹಳ ಸಂತೋಷ. ಓಕೆ, ಇದು ಸುರೇಶ್ ಕುಮಾರ್ ಅವರ ಮಾತು. ಅವ್ರು ಹೇಳ್ತಾ ಇದ್ರು ಅವರು ಕೂಡ ಕರಸೇವಕರಾಗಿ ಕೆಲಸ ಮಾಡಿದವರು. ಎಕ್ಸೈಟ್ಮೆಂಟ್ ಅಂತೂ ಇನ್ನಷ್ಟು ದುಪ್ಪಟ್ಟಾಗಿರುತ್ತೆ.